ಎಸ್, ಫೈನಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಖಾತೆ ಓಪನ್ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೊದಲ ವಿಕ್ಟ್ರಿ ಫಾರ್ RCB ಇನ್ 2025 IPL. ಸೊ ದೇ ಹ್ಯಾವ್ ಬ್ರೋಕನ್ ದ ಶಾಕಲ್ಸ್ ಆ್ಯಂಡ್ ಕರ್ಸ್ ಬ್ರೇಕ್ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ವಿಕ್ಟ್ರಿ ಬಂದಿದೆ. ದ ಕೀ ಇಸ್ ಟು ಸ್ಟೇ ಕೂಲ್, ಕಾಮ್ ಆ್ಯಂಡ್ ಕಂಪೋಸ್ಡ್. ಡಿಫೆಂಡ್ ಮಾಡಬೇಕಾದ್ರೆ ರಜತ್ ಪಾಟಿದಾರ್ ಕೂಡ ಕೂಲ್ ಆ್ಯಂಡ್ ಕಾಮ್ ಆಗಿ ಕಾಣ್ತಾ ಇದ್ರು. ನಮಗದು ಕಾಣ್ತಾ ಇತ್ತು. ಆ್ಯಂಡ್ ಫ್ಯಾನ್ಸ್ಗೆ ಮ್ಯಾಚ್ ನೋಡೋದು ಕೂಡ ಇಟ್ ಇಸ್ ದ ಕೀ ಟು ಸ್ಟೇ ಕೂಲ್ ಆ್ಯಂಡ್ ಕಾಮ್. ಯಾಕೆಂದರೆ RCB ಫ್ಯಾನ್ಸ್ ನೀವು ತುಂಬ ವರ್ಷಗಳಿಂದ IPL ನೋಡ್ತಾ ಇದ್ದರೆ RCB ಯಾವ ಥರ ಅಪ್ರೋಚಲ್ಲಿ ಆಡ್ತಾರೆ, ಯಾವ ಥರ ಕ್ರಿಕೆಟ್ ಇಸ್ ಬೇಸಿಕಲಿ ಎ ಗೇಮ್ ಆಫ್ ಮಾರ್ಜಿನ್ಸ್. ಸೊ ಇಟ್ ಈಸ್ ಅ ವೆರಿ ಸ್ಲೈಟೆಸ್ಟ್ ಆಫ್ ಮಾರ್ಜಿನ್ಸ್ ಕ್ಯಾನ್ ವಿನ್ ಯು ಗೇಮ್ಸ್. ಸೊ ಮಾರ್ಜಿನ್ಸ್ ಮೇಲೆ ಡಿಪೆಂಡ್ ಆಗುವಾಗ ಕೆಲವು ಸಲ ನಂಬರ್ಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬಾರ್ದು. ಸಮ್ಟೈಮ್ಸ್ ಯು ವಿಲ್ ಹ್ಯಾವ್ ಟು ಬಿಲೀವ್ ಇನ್ ಸ್ಲೈಟೆಸ್ಟ್ ಆಫ್ ಮಾರ್ಜಿನ್ಸ್. ಕ್ರಿಕೆಟಲ್ಲಿ ಪ್ರೆಡಿಕ್ಟೇ ಮಾಡೋದಕ್ಕಾಗಲ್ಲ. ಇಟ್ ಈಸ್ ನಾಟ್ ಓವರ್ ಅಂಟಿಲ್ ಇಟ್ ಈಸ್ ಓವರ್ ಅಂತಾರೆ. ಇವೆಲ್ಲ ಟ್ಯಾಗ್ಲೈನ್ಸ್ನ ಸುಮ್ಮನೆ ಬರ್ದಿಲ್ಲ, ಇಟ್ ಈಸ್ ಆಲ್ ಟ್ರೂ. ಯಾಕಂದರೆ ಒಂದು ಟೈಮಲ್ಲಿ ರಾಜಸ್ಥಾನ್ ಗೆಲ್ಲಕ್ಕೆ ಆಗಲ್ಲ ಅನ್ನಿಸ್ತಿತ್ತು, ಒಂದು ಟೈಮಲ್ಲಿ ಬೆಂಗಳೂರು ಗೆಲ್ಲಕ್ಕೆ ಆಗಲ್ಲ ಅನ್ನಿಸ್ತಿತ್ತು, ಒಂದು ಟೈಮಲ್ಲಿ ಮತ್ತೆ ರಾಜಸ್ಥಾನ್ ಗೆದ್ದುಬಿಡ್ತಾರೆ ಅಂತ ಅನ್ನಿಸ್ತಿತ್ತು. ಬಟ್ ಅಟ್ ದ ಎಂಡ್ ಜಾಶ್ ಹೇಝಲ್ವುಡ್ ಟಾಪ್ ಇಂಟರ್ನ್ಯಾಷನಲ್ ಬೌಲರ್ ಅಂತೇನು ಕರಿತೀವಿ, ಹೀ ಈಸ್ ಹೆಲ್ಡ್ ದ ನರ್ವ್ ಫಾರ್ RCB. ಜಸ್ಟ್ 2 ರನ್ ಕೊಟ್ಟರು, 2 ವಿಕೆಟ್ ತೊಗೊಂಡ್ರು. ಟಾಪ್ 19th ಓವರ್, ವರ್ಲ್ಡ್ ಕ್ಲಾಸ್ 19th ಓವರ್, ಔಟ್ಸ್ಟ್ಯಾಂಡಿಂಗ್ 19th ಓವರ್ ಫ್ರಮ್ ಜಾಶ್ ಹೇಝಲ್ವುಡ್. ಭುವನೇಶ್ವರ್ ಕುಮಾರ್ 18th ಓವರು ಸ್ವಲ್ಪ ಅವ್ರದ್ದು ಪೇಸ್ ಕಡಿಮೆ ಇರೋದ್ರಿಂದ ಕ್ಲೆವರಾಗಿ ಯೂಸ್ ಮಾಡಿಕೊಂಡ್ರು. ಧ್ರುವ್ ಜುರೇಲ್ ಭುವನೇಶ್ವರ್ ಕುಮಾರ್ ಓವರ್ನ 22 ರನ್ಸ್ ಬಂತು. ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಓವರ್. ಎಲ್ಲ ರನ್ಸು ಅಲ್ಲೇ ಲೀಕ್ ಮಾಡಿಬಿಟ್ರು. ಮ್ಯಾಚಲ್ಲಿ ಇನ್ನೇನು ಕೈಮೀರಿ ಹೋಗ್ತಾ ಇತ್ತು ಅಂತ ಅನ್ನಿಸ್ತಿತ್ತು, ಬಟ್ ಕೈಮೀರಿ ಹೋಗಲಿಲ್ಲ. ಕೂಲ್ ಆ್ಯಂಡ್ ಕಾಮಾಗಿ ವೆಯ್ಟ್ ಮಾಡಿದ್ವಿ. ಅಂದರೆ ಗೊತ್ತಿತ್ತು ಯಾರಾದರೂ ಒಬ್ಬರು ಬೌಲರ್ ದೇ ಕ್ಯಾನ್ ಕಮ್ ಆ್ಯಂಡ್ ಮೇಕ್ ಎ ಕಮ್ ಬ್ಯಾಕ್ ಅಂತ. ಯಶ್ ದಯಾಳ್ ಅವರಿದ್ದರು ಆ್ಯಂಡ್ ಜೋಶ್ ಹೇಝಲ್ವುಡ್ ಅವರಿದ್ದರು. ಸೊ ಇಬ್ಬರು ಕೂಡ ಒಳ್ಳೆ ಡೆತ್ ಬೌಲಿಂಗ್ ಮಾಡ್ತಾರೆ. ಸೊ ಅದಕ್ಕಾಗಿ ಕೂಲ್ ಆ್ಯಂಡ್ ಕಾಮಾಗಿ ವೆಯ್ಟ್ ಮಾಡಿದಾಗ ವಿ ನ್ಯೂ ದಟ್ RCB ಕುಡ್ ವಿನ್ ದಿಸ್ ಮ್ಯಾಚ್ ಟುಡೇ. ಯಶಸ್ವಿ ಜೈಸ್ವಾಲ್ ಮತ್ತು 14 ವರ್ಷದ ವೈಭವ್ ಸೂರ್ಯವಂಶಿ ಒಂದು ಇಂಟೆಂಟ್ನಲ್ಲೇ ಬಂದರು. ಅವ್ರಿಗೆ ಹೇಳಿ ಕಳಿಸಿದ್ರು ಗೋ ಸ್ಲ್ಯಾಮ್ ಬ್ಯಾಂಗ್ ಅಂತ. ಯಾಕಂದರೆ ಪವರ್ ಪ್ಲೇನ ಯೂಸ್ ಮಾಡ್ಕೊಳ್ಳಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಚೇಸ್ ಮಾಡಿಬಿಡ್ಬೋದು, ಚೇಸಿಂಗ್ ವಿಕೆಟ್ ಈಸಿ ಆಗುತ್ತೆ ನಿಮಗೆ ಹೋಗ್ತಾ ಚೇಸ್ ಮಾಡೋಕ್ಕೆ, ಡ್ಯೂ ಫ್ಯಾಕ್ಟರ್ ಕೂಡ ಬರುತ್ತೆ. ಸೊ ಪವರ್ ಪ್ಲೇನ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ಳಿ, ಅವಾಗ ವಿಲ್ ಹ್ಯಾವ್ ಅ ಲಾಟ್ ಆಫ್ ಚಾನ್ಸ್ ಟು ಚೇಸ್ ಅಂತ. ಬಟ್ ಯಶಸ್ವಿ ಜೈಸ್ವಾಲ್ ಅವ್ರದ್ದು ಅತ್ಯುತ್ತಮವಾದ ಇನ್ನಿಂಗ್ಸ್. ಕ್ರೆಡಿಟ್ ಯಶಸ್ವಿ ಜೈಸ್ವಾಲ್ ಫಾರ್ ಪ್ಲೇಯಿಂಗ್ ಅ ಬ್ಲೈಂಡರ್. ಬಟ್ ಯಶಸ್ವಿ ಜೈಸ್ವಾಲ್ ಅವರು ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ಪರ್ಸ್ನಲಿ ನನಗಂತೂ ಯಾವುದೇ ರೀತಿಯ ಭಯ ಆತಂಕ ಆಗಲಿಲ್ಲ. ಯಾಕೆಂದರೆ ಪವರ್ ಪ್ಲೇಯಲ್ಲಿ ರನ್ಸ್ ಬಂದೇ ಬರುತ್ತೆ. ಪವರ್ ಪ್ಲೇ ಇರೋದೇ ರನ್ಸ್ ತಗೊಳ್ಳೋದಕ್ಕೆ. ಓನ್ಲಿ 2 ಫೀಲ್ಡರ್ಸ್ ಇರ್ತಾರೆ ಔಟ್ಸೈಡ್ ದ ಸರ್ಕಲ್ಲು. ಸ್ವಲ್ಪ ಕ್ಲೆವರಾಗಿ ಯೂಸ್ ಮಾಡಿಕೊಂಡ್ರೆ ಎಂಥ ಬೌಲರ್ಗೆ ಬೇಕಾದರೂ ಏನಂತಾರೆ ಯು ಕ್ಯಾನ್ ಹಿಟ್ ದ ಬಾಲ್ಸ್. ಯಾಕೆಂದರೆ ಏರಲ್ಲಿ ಹೋಯಿತು ಅಂತಂದರೆ ಬಾಲು ಎಲ್ಲಿ ಫೀಲ್ಡರ್ ಇಲ್ಲ ಅಲ್ಲಿ ಪ್ಲೇಸ್ ಮಾಡಿದರೆ ಮಿನಿಮಮ್ 2 ರನ್ಸ್ ಬಂದೇ ಬರುತ್ತೆ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಹ ಚಿಕ್ಕ ಗ್ರೌಂಡಲ್ಲಿ 4-6 ಬಂದೇ ಬರುತ್ತೆ. ಸೊ ವೆಲ್ ಪ್ಲೇಡ್ ಯಶಸ್ವಿ ಜೈಸ್ವಾಲ್ ಆ್ಯಂಡ್ 14-year-old ವೈಭವ್ ಸೂರ್ಯವಂಶಿ. ಬಟ್ ಅಟ್ ದ ಎಂಡ್ temperament, staying till the end, finishing of games matters the most for batsmen. And RCB ಬ್ಯಾಟಿಂಗಿಗೆ ಬರ್ತಾ 2 of the players who knows this ಚಿನ್ನಸ್ವಾಮಿ ವಿಕೆಟ್ ವೆರಿ ವೆರಿ ವೆಲ್. ಫಸ್ಟ್ ಆಫ್ ಆಲ್ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ ಫಿಲ್ ಸಾಲ್ಟ್ ಅವ್ರು ಇನ್ನೂ ಕೂಡ ಲಾಂಗಾಗಿ ಆಡಬೇಕಾಗುತ್ತೆ. ಇನ್ನು ಹೋಗ್ತಾ ದ ಬಿಸ್ನೆಸ್ ಎಂಡ್ ಆಫ್ ದ ಟೂರ್ನಮೆಂಟ್ ಬರ್ತಿದ್ದಂಗೆ ಸ್ವಲ್ಪ ಲಾಂಗ್ ಇನ್ನಿಂಗ್ಸ್ ಆಡಬೇಕಾಗುತ್ತೆ ಫಿಲ್ ಸಾಲ್ಟ್ ಅವರು ವಿತ್ ದಟ್ ಅಗ್ರೆಸಿವ್ ಅಪ್ರೋಚ್. ಬಟ್ ವಿರಾಟ್ ಕೊಹ್ಲಿ ಅವರು ಹಿ ಈಸ್ ಪ್ಲೇಯಿಂಗ್ ಫೈನ್. ಇವತ್ತು ಇನಿಷಿಯಲಿ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಕೂಡ ಬ್ಯಾಟಿಂಗ್ ಮಾಡಿದ್ರು. ಹಿ ನೋಸ್ ದ ವಿಕೆಟ್ ವೆಲ್. ಸೊ ಡೆಸ್ಪರೇಟಾಗಿ ಏರಲ್ಲಿ ಹೋಗಬೇಕು, ಪವರ್ ಪ್ಲೇಯಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು ರನ್ಸ್ನ ಅಂತ ಆಡಲಿಲ್ಲ. RCB ಗೊತ್ತಿತ್ತು 180 ರನ್ಸ್ ಅರೌಂಡ್ ನಾವು ಬಂದರೆ ಚಿನ್ನಸ್ವಾಮಿಲಿ ಚೇಸ್ ಮಾಡೋದು ಕಷ್ಟ ಇದೆ ಆ್ಯಂಡ್ ವಿ ಹ್ಯಾವ್ ದ ರಿಸೋರ್ಸಸ್ ಫಾರ್ ಬೌಲಿಂಗ್ ಅಂತ ಗೊತ್ತಿತ್ತು ವಿರಾಟ್ ಕೊಹ್ಲಿ ಅವ್ರಿಗೆ. ಸೊ ಹಿ ಪ್ಲೇಡ್ ಹಿಸ್ ಕನ್ವೆನ್ಷನಲ್ ವೇ. ಹಿ ಯೂಸ್ ಟು ಸ್ಟ್ರೋಕ್ ಪ್ಲೇ ಆಡ್ತಾಯಿದ್ರು. ಹಿ ಮೇಡ್ ಶ್ಯೂರ್ ದಟ್ ದ ಬಾಲ್ಸ್ ಆರ್ ಪುಟ್ ಇನ್ ದ ಗ್ಯಾಪ್ ಆ್ಯಂಡ್ ಫೋರ್ಸ್ ಜೊತೆಗೆ ಡೀಲ್ ಮಾಡ್ತಾಯಿದ್ರು. ಆ್ಯಂಡ್ ದೇವದತ್ ಪಡಿಕಲ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವ್ರು ಇನ್ನೊಂದು ಕಡೆಗೆ ಆಡ್ತಾ ಇದ್ದರೆ ದೇವದತ್ ಪಡಿಕಲ್ ಈ ಕಡೆಗೆ ಹಿ ವಾಸ್ ಆನ್ ಅ ರೋಲ್. ಸೊ 2 players who know these conditions of ಚಿನ್ನಸ್ವಾಮಿ ವಿಕೆಟ್ ವೆರಿ ವೆರಿ ವೆಲ್, ವಿರಾಟ್ ಕೊಹ್ಲಿ ಆ್ಯಂಡ್ ದೇವದತ್ ಪಡಿಕಲ್. ಇಬ್ಬರು ಕೂಡ ಅತ್ಯುತ್ತಮವಾದ ಇನ್ನಿಂಗ್ಸ್ ಆಡಿ RCBಗೆ ಒಂದು ಟೋಟಲ್ ತಂದುಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಫಿನಿಶಿಂಗ್ ಟಚಸ್ ಕೊಡೋದಕ್ಕೆ ವಿ ಹ್ಯಾವ್ ಫೈರ್ ಪವರ್ ಇನ್ ಟಿಮ್ ಡೇವಿಡ್, ವಿ ಹ್ಯಾವ್ ಫೈರ್ ಪವರ್ ಇನ್ ಜಿತೇಶ್ ಶರ್ಮಾ. ಒಬ್ಬ ರೆಸ್ಪಾನ್ಸಿಬಲ್ ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ ಅವರು ಆ್ಯಂಕರ್ ಮಾಡಬೇಕಾಗಿತ್ತು. ಒಬ್ಬ ರೆಸ್ಪಾನ್ಸಿಬಲ್ ಬೌಲರ್ ಆಗಿ ಜಾಶ್ ಹೇಝಲ್ವುಡ್ ರನ್ಸ್ನ ಡಿಫೆಂಡ್ ಮಾಡಬೇಕಾಗಿತ್ತು. ಒಬ್ಬ ರೆಸ್ಪಾನ್ಸಿಬಲ್ ಫ್ಯಾನ್ ಆಗಿ ನಾನು ಕಾಲ್ ಮೇಲೆ ಕಾಲ್ ರಿಸೀವ್ ಮಾಡಿ ಎಲ್ಲರಿಗೂ ಕೀಪ್ ಕಾಮ್, ಕೀಪ್ ಕಂಟ್ರೋಲ್, ಕೀಪ್ ದ ನರ್ವ್ಸ್ ಅಂತ ಹೇಳಿ ವೆಯ್ಟ್ ಮಾಡಿಸಿ ಫೈನಲಿ RCB ಗೆಲ್ತಾರೆ ಅಂತವ್ರಿಗೆ ಹೋಪ್ ಕೊಡಬೇಕಾಯಿತು. ಆ್ಯಂಡ್ ಅದೇ ಆಯಿತು. ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇರುವಂತಹ ಫ್ಯಾನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ, ನಾನು ಅಂತ ಹೇಳ್ತಾ ಇಲ್ಲ. ಬಟ್ RCB ಫ್ಯಾನ್ಸ್ಗೆ ಗೊತ್ತು ನರ್ವ್ಸ್ನ ಹೋಲ್ಡ್ ಮಾಡಬೇಕು. ಪ್ಲೇಯರ್ಸಲ್ಲಿ ಯಾವ ಅಪ್ರೋಚಲ್ಲಿ ನರ್ವ್ಸ್ನ ಹೋಲ್ಡ್ ಮಾಡಿದ್ರು ಅದೇ ಥರ ಫ್ಯಾನ್ಸ್ಗಳು ಹೋಲ್ಡ್ ಮಾಡಬೇಕು. ಯಾಕೆಂದರೆ ಒಂದು ವರ್ಡ್ ಇದೆ, ಬಾಯಿಗೆ ಬರ್ಸಿ ಗೆಲ್ಲೋದು ಅಂತ. RCB ಇದರಲ್ಲಿ ಸಿಕ್ಕಾಪಟ್ಟೆ ತದ್ವಾ ಫೇಮಸ್ ಅಂತ ಹೇಳ್ಬೋದು. ಟು ಆಲ್ ದ RCB ಫ್ಯಾನ್ಸ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ fantastic match in the Chinnaswamy Stadium. Congratulations, you have watched one of the best matches of IPL 2025 and Chinnaswamy Stadium ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು
ಖಾತೆ ಓಪನ್ ಆಗಿದೆ. ಅವೇನಲ್ಲಿ ಹೋಗಿ ಆ ಥರ ಮ್ಯಾಚಸ್ ಗೆಲ್ತಾ ಇದ್ದೀವಿ ಅಂತಂದರೆ ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ, ಇನ್ನು ಚಿನ್ನಸ್ವಾಮಿ ವಿಕೆಟ್ಗೆ ಹೆದರ್ಕೊಂತೀವ. 3 ಮ್ಯಾಚಸ್ ಎಲ್ಲೇನೋ ನಮಗೆ ನಮ್ಮ ಕಡೆ ಇರಲಿಲ್ಲ, ಲಕ್ ನಮ್ಮ ಕಡೆ ಇರಲಿಲ್ಲ ಅನ್ನೋದಕ್ಕೆ ಸ್ವಲ್ಪ ಮಿಸ್ ಆಯಿತು ಆರ್ ಸಿ ಬಿಗೆ. ಬಟ್ ಇವಾಗ ಮೊಮೆಂಟಮ್ ಬಂದಾದಮೇಲೆ ಆರ್ ಸಿ ಬಿ ಕ್ಯಾನ್ ನಾಟ್ ಬಿ ಸ್ಟಾಪ್ಡ್. ಹೇಟರ್ಸ್ ಗೋಣ ಹೇಟ್, ಬಟ್ ಆರ್ ಸಿ ಬಿ ಫಾರ್ ಎವರ್. And this is just the beginning of what is going to be a brilliant campaign for RCB in IPL 2025. Jai RCB!